ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏನು ನೆನಪಿದೆ ಸರ್ ಅವ್ರ ಜೊತೆ ನೀವು ಕಳೆದಂಥ ಟೈಮ್ ನಿಮಗೆ ಯಾವತ್ತೂ ನೆನಪಲ್ಲಿ ಉಳಿಯುತ್ತೆ ನನಗಿದು ಯಾವತ್ತೂ ಪ್ರತಿ ಕ್ಷಣನೂ 100% ಅದು ನೆನಪೇ. ಬಟ್ ನಿಮಗೆ ಅವರು ಯಾವತ್ತೂ ಸುಳ್ಳು ಹೇಳ್ತಾ ಇರಲಿಲ್ಲ. ನೇರ ನೋಡಿ ಖಂಡಿತ ಕಂಡಂಗೆ ಹೇಳ್ಬಿಡೋರು. ಅವರು ಒಂದ್ಸಲಿ ನಾನು ಎಲೆಕ್ಷನ್ ನಿಂತುಬಿಟ್ಟಿದ್ದೆ. ಅದು KCP ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ. ನನಗೆ ಅದು ಗೊತ್ತಿಲ್ಲ, ಸಕಲ ಕಲಾ ವಲ್ಲಭನ್. ನನಗೂ ಪೊಲಿಟಿಕಲ್ ಏನೋ ಮಾಡಬೇಕು ಅಂತ. ಯಾಕೆಂದರೆ ಎಲ್ಲಾದರೂ ಒಂದು ಅನ್ಯಾಯ ನೋಡಿದಾಗ ಇದೊಂದು ಅನ್ಯಾಯ ಆಗ್ತಿದೆ, ಸರಿಪಡಿಸ್ಬೇಕು ಕಣೆ ಇದನ್ನು ಅಂತ ಅಂದಾಗ ನನಗೊಂದು ಲೀಡರ್ಶಿಪ್ ಬೇಕು, ನನ್ನ ಮಾತು ಕೇಳಬೇಕು ಅಂತ ಅನಿಸುತ್ತೆ. ಅದಕ್ಕೆ ರಾಜಕಾರಣಿನೇ ಆಗಬೇಕು ಅಂತಲ್ಲ, ಕೆನ್ ಬಿ ಎ ಗುಡ್ ಪರ್ಸನ್ ಆಲ್ಸೋ. ಬಟ್ ಪವರ್ ಅನ್ನೋದು ಅವ್ರ ಹತ್ರ ಇದೆ. ಒಬ್ಬ ಮಿನಿಸ್ಟ್ರಿ ಹೇಳ್ತಾನೆ, ಒಬ್ಬ ಕಾರ್ಪೊರೇಟ್ರ್ ಹೇಳ್ತಾನೆ, ಒಬ್ಬ ಕನ್ಸರ್ನ್ಡ್ ಅಧಿಕಾರಿ ಹೇಳಿದ್ರು ನಡೆಯಲ್ಲ. ಅದು ನಾವು ಮಿನಿಸ್ಟ್ರ್ ಗೊತ್ತಾಯ ನನಗೆ ಅಂತಲೇ ಹೇಳ್ತಾರೆ ಹೊರತು, ಇವಾಗ ನಾನೊಬ್ಬ ಕಿಂಗ್ ಮೇಕರ್ ಆಗಿದ್ದೀನಿ ತಿರ್ಗೋ ಆ ಮಾತು ಕೇಳ್ತಾರೆ, ಕಿಂಗ್ ಮಾತು ಕೇಳಿದಿರ್ಬೋದು. ಅವಾಗ ಅನಿಸಿದ್ದು ನಾನು ರಾಜಕೀಯವಾಗಿ ಏನಾದರೂ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಆವಾಗ ಬಂಗಾರಪ್ಪನವರು ನನಗೆ ಟಿಕೆಟ್ ಕೊಟ್ಟರು. ಅವ್ರನ್ನ ತುಂಬ ಇಷ್ಟ ಆಯಿತು, ಕೊಟ್ಟರು ನನಗೆ ಮತ್ತು ಉಮಾಶ್ರೀಗೆ ಇಬ್ಬರು. ನಾನು ಬೆಂಗಳೂರು ದಕ್ಷಿಣ ಅಂದರೆ ಬಸವನಗುಡಿ. ಅವರಲ್ಲಿ ಇದ್ದಿದ್ದೇನಪ್ಪ ಅಂದರೆ ನಾನು ಬ್ರಾಹ್ಮಣ, ಅದರಿಂದ ಒಂದು ಬ್ರಾಹ್ಮಣರ ಒಂದು ಇರೋ ವಲಯದಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ. ಇವ್ರನ್ನ ನಿಲ್ಲಿಸಿದ್ರೆ ಒಂದು ಗೆಲ್ತಾರೆ ಅನ್ನೋ ಒಂದು ನಂಬಿಕೆ ಅವರು. ನೋಡಿ, ಅವರು ಈಡಿಗರು. ಯಾರು? ಬಂಗಾರಪ್ಪ ರಾಜ್ಕುಮಾರು ಅವ್ರದ್ದು ಈಡಿಗರೆ. ನಾನೇನು ಮಾಡಿದೆ, ಅವರು ಯಾವಾಗ ಟಿಕೆಟ್ ಕೊಟ್ಟರು ರಾಜ್ಕುಮಾರ್ ಮನೆಗೆ ಹೋಗಿ ಹಿಂದಿನಂತೆ ಅವರು ನನ್ನ ಬರಮಾಡಿಕೊಂಡು ತಬ್ಕೊಂಡು ಕೆನ್ನೆಲ್ಲ ಸೌರಿ ಎಲ್ಲ ಮಾಡಿ ಕಾಲು ನಮಸ್ಕಾರ ಮಾಡಿ ಎದ್ದೆ. ಏನು ಬಂದಿದ್ದು ಅಂದೆ. ಅಣ್ಣ ಏನಿಲ್ಲ ಅಣ್ಣ, ಈ ಥರ ನಾನು ಎಲೆಕ್ಷನ್ ನಿಂತಿದ್ದೀನಿ, ಇದು ಬಂಗಾರಪ್ಪನವ್ರು ನಿಮ್ಮ ಶಿವಣ್ಣನ ಮಾವನ ಜೊತೆನೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಹಿಂಗಂದೆ. ನೋಡ್ದೆ, ಬೇಕಿತ್ತ ನಿಮಗೆ ರಾಜಕಾರಣಿ ಯಾಕೆ ಬೇಕು? ನಮ್ಮನ್ನು ಕಂಡ್ರೆ ಎಲ್ಲ ಪಕ್ಷದವರು ಇಷ್ಟಪಡ್ತಾರೆ, ಎಲ್ಲ ಜನಾಂಗದವರು ಇಷ್ಟಪಡ್ತಾರೆ, ಎಲ್ಲ ಧರ್ಮದವರು ಇಷ್ಟಪಡ್ತಾರೆ. ನಮಗೆ ಯಾಕೆ ಬೇಕು? ಸುಳ್ಳು ಹೇಳಬೇಕು. ಸುಳ್ಳು ಹೇಳೋಕ್ಕೂ ನಿಮಗೂ ಬರಲ್ಲ, ನನಗೂ ಬರಲ್ಲ, ಬಿಟ್ಟು ಬಿಡಿ ಅಂದರು. ನನಗೆ ನಿಜವಲ್ಲ ಅನ್ನಿಸ್ತು, ಆದರೆ ನಿಂತು ಬಿಟ್ಟಿದ್ದೆ. ನಿಂತೆ ಸೋತೆ. ಅದಾದಮೇಲೆ ನಾನು ರಾಜಕೀಯದಲ್ಲಿ ಯಾವುದೇ ರೀತಿ ಆ ರೀತಿ ಎಲೆಕ್ಷನ್ ಪಾಲಿಟಿಕ್ಸ್ ಬರಬಾರ್ದು ಅಂತ ಗೊತ್ತಾಗೋಯ್ತು.